ಸ್ವಾಗತ. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ರಪ್ಪ, ಮೋಟಿವೇಟ್ ಮಾಡಿರಿ ನಮ್ಗೆ. ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಓಕೆ, ಇವತ್ತಿನ ಒಂದು ವಿಡಿಯೋಕ್ಕೆ ನಾನು ಬಂದೀನಿ. ಇಲ್ಲಿ ಬೆಳಗಾವಿ ಬಂದೀನಿ, ನಮ್ಮೂರು ಬೆಳಗಾವಿಗೆ ಬಂದೀನಿ. ನನ್ನ ಜೊತೆಗೆ ಇಲ್ಲಿ ಒಬ್ಬ ಹುಡುಗಿದ್ದಾನೆ, ಇವನ ಹೆಸರು ರವಿರಾಜ್ ಅಂಥೇಳಿ. ಇವ ಬೆಳಗಾವಿ ಹುಡುಗ. ಇವ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಸಾಧನೆ ಮಾಡಿದಂಥ ಹುಡುಗ. ಇವ ಒಂದು ವಿಶಿಷ್ಟವಾದಂಥ ಒಂದು ಸ್ಪೋರ್ಟ್ಸ್ ಮನ್. ಓಕೆ, ಒಂದು ಸ್ಪೋರ್ಟ್ಸ್ ಸೆಸ್ಟೋ ಬಾಲ್ ಅಂಥೇಳಿ. ಇವ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಾಗ ಸಾಧನೆಗಳನ್ನು ಮಾಡ್ಯಾನ. ಓಕೆ, ಈಗ ಕ್ವಿಕ್ಕಾಗಿ ಇವನ ಜೊತೆ ಸ್ವಲ್ಪ ಮಾತಾಡೋಣ ಈ ಸ್ಪೋರ್ಟ್ಸ್ ಬಗ್ಗೆ ಮತ್ತು ಅವನ ಸಾಧನೆಗಳ ಬಗ್ಗೆ ಮತ್ತು ಸವಾಲುಗಳು ಏನು ಫೇಸ್ ಮಾಡಿದವ ಮತ್ತು ಏನು ಮೆಸೇಜ್ ಕೊಡ್ತಾನೆ ಎಲ್ಲರಿಗೂ, ಎಲ್ಲ ಥರದ ಬಗ್ಗೆ ಒಂದು ಕ್ವಿಕ್ ಆಗಿ ಒಂದು ಸಂಭಾಷಣೆಯನ್ನು ಮಾಡೋಣಂತ. ವೆಲ್ಕಮ್. ನಮಸ್ತೆ. ಕರ್ನಾಟಕ ನಾಡಿಗೆ ಮತ್ತು ಬೆಳಗಾವಿ ನಾಡಿಗೆ ಹೆಮ್ಮೆಯ ಪುತ್ರ. ಸೆಸ್ಟೋ ಬಾಲ್ ಇದು ನಿನ್ನ ಸ್ಪೋರ್ಟ್ಸ್. ಓಕೆ, ಅದಕ್ಕಿಂತ ಮೊದಲ ಕ್ವಿಕ್ ಆಗಿ ನಿನ್ನ ಪರಿಚಯ ಮಾಡಿಕೊಡು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರವಿರಾಜ್ ರಾಘವೇಂದ್ರ ನಾಯ್ಕ್ ಅಂತ. ನಾನು ಬೆಳಗಾವಿಯಿಂದ ಇದ್ದೀನಿ. ಮತ್ತು ನಾನು ಈಗ ಕರೆಂಟ್ಲಿ ನಾನು BBA LLB ಮಾಡ್ಲಿದ್ದೀನಿ, 3rd ಸೆಮ್ಮು. ಇಂಟಿಗ್ರೇಟೆಡ್ ಕೋರ್ಸ್ ಅದದು BBA LLB. ಮತ್ತು ನಾನು ಈ ಸ್ಪೋರ್ಟ್ಸು ನಾನು 4 ವರ್ಷ ಆಯಿತು ಆಡ್ಲಿಕತ್ತೀನಿ. ನಾನು PUC ಒಳಗಿದ್ದೆ. ಆವಾಗ ನಮ್ಮ ಫಿಸಿಕಲ್ ಇನ್ಸ್ಟ್ರಕ್ಟರ್ ಅಂದರೆ ಡಾಕ್ಟರ್ ಅಮಿತ್ ಜಡೇ ಸರ್ ಅಂತ, ಅವರು ನನಗೆ ಇದಕ್ಕೆ ಪ್ರೋತ್ಸಾಹ ಮಾಡಿದರು ಇದು ಆಡೋಕ್ಕೆ. ಆ್ಯಕ್ಚುಲಿ ನಾನು ಅವನ ಹತ್ರ ಹೋಗಿದ್ದು ಫುಟ್ಬಾಲ್ ಬಗ್ಗೆ ಕೇಳಿಕೊಂಡು, ಆದರೆ ಅವರು ನನಗೆ ಸೆಸ್ಟೋ ಬಾಲ್, ನನ್ನ ಹೈಟು ಪರ್ಸ್ನಾಲಿಟಿ ನೋಡಿಕೊಂಡು ಅವರು ನನಗೆ ಸೆಸ್ಟೋ ಬಾಲ್ ಆಡು ಅವರ ರೆಕಮೆಂಡ್ ಮಾಡಿದರು. ಸೊ ನಾನು ಅವಾಗ ಅವ್ರು ನನಗೆ ಸೆಲೆಕ್ಷನ್ನಿಗೆ ಅದು ಕಳಿಸಿದರು. ಸೊ ನಾನು ಅವಾಗ ಅಲ್ಲಿ ಸೆಲೆಕ್ಷನ್ಗೆ ಹೋಗಿ ಬೆಂಗಳೂರಿಗೆ ಹೋಗಿದ್ದೆ. ನಾನು ಸೆಲೆಕ್ಟ್ ಆದೆ. ಆಮೇಲೆ ನಾನು ನ್ಯಾಷನಲ್ ಆಡಿದೆ. ನ್ಯಾಷನಲ್ ಆದಮೇಲೆ ಫಸ್ಟ್ ನ್ಯಾಷನಲ್ಸ್ ಆದಮೇಲೆ ನಾನು ಇಂಟರ್ನ್ಯಾಷನಲಿಗೆ ಸೆಲೆಕ್ಟ್ ಆದೆ, ಅಂದರೆ ಇಂಡಿಯಾ ರಿಪ್ರೆಸೆಂಟ್ ಮಾಡಿದೆ ಥೈಲ್ಯಾಂಡ್ ಒಳಗೆ. ಅದಾದಮೇಲೆ ಮತ್ತೆ ಫೆಡ್ರೇಷನ್ ಕಪ್ ಆಡಿದೆ. ಇವಾಗ ಇನ್ನೊಂದು ನ್ಯಾಷನಲ್ ಆಡಿ ಬಂದಿದ್ದೀನಿ ಕರೆಂಟ್. ವೆರಿ ನೈಸ್, ಭಾಳ ಖುಷಿ ಆಯ್ತಪ್ಪ. ಈಗ ಸೆಸ್ಟೋ ಬಾಲ್ ಎಷ್ಟೋ ಜನರಿಗೆ ನನಗೂ ಗೊತ್ತಿರಲಿಲ್ಲ ನೀ ಆಡೋ ತನಕ. ಹೌದು. ಅದಂದ್ರೆ ಏನು? ಇದು ಫುಟ್ಬಾಲ್ಗಿಂತ ಬೇರೆ ವಿಭಿನ್ನ ಹೆಂಗದ? ಇದು ಫುಟ್ಬಾಲ್ಗಿಂತ ತುಂಬ ಡಿಫ್ರೆಂಟ್. ಯಾಕಂದರೆ ಇದು ನಾವು ಬಾಸ್ಕೆಟ್ಬಾಲ್ ಮತ್ತು ನೆಟ್ಬಾಲ್ ಕೇಳೀವಿ, ನೋಡೀವಿ, ಆಟಾಡೀವಿ. ಇದು ಸಿಮಿಲರ್ ಗೇಮ್. ಇದು ಅರ್ಜೆಂಟೀನಾದ ಗೇಮ್ ಅದ. ಇದು 1897 ಒಳಗೆ ಇನ್ವೆಂಟ್ ಮಾಡಿತ್ತು ಅರ್ಜೆಂಟೀನಾ ಒಳಗೆ. ಇದರ ಒರಿಜಿನ ಅರ್ಜೆಂಟೀನಾ. 1897 ಒಳಗೆ ಮಾಡಿದರು. ಇದು ಹೆಂಗಂದ್ರೆ ಬಾಸ್ಕೆಟ್ಬಾಲ್ ಮತ್ತು ನೆಟ್ಬಾಲ್ ಏನಿದಲ್ಲ ಅದ್ರದ್ದು ಕಾಂಬಿನೇಷನ್ ಗೇಮ್ ಅದು. ಬಾಸ್ಕೆಟ್ಬಾಲ್ ನಾವು ಟಿಪ್ಪ ಮಾಡ್ತೀವಿ, ಬೌನ್ಸ್ ಮಾಡ್ಕೊಂಡು ತೊಗೊಂಡು ಬಾಸ್ಕೆಟ್ ಒಳಗೆ ಹಾಕ್ತೀವಿ, ಸೇಮ್ ಹಂಗೆ ಅದ. ಖರೆ ಇದು ಹೆಂಗೂ ನಾವು ಪಾಸ್ ಮಾಡಬೇಕು. ಬಾಸ್ಕೆಟ್ಬಾಲ್ ಒಳಗೆ ನಾವು ಡ್ರಿಬಲ್ ಮಾಡ್ಬೋದು, ಬಾಸ್ಕೆಟ್ ಹಾಕ್ಬೋದು ಡೈರೆಕ್ಟು, ಹಂಗಿಲ್ಲ. ನಾವು 2 ಸ್ಟೆಪ್ ತೊಗೊಂಡು ಪಾಸ್ ಮಾಡಬೇಕು. ಇದು ಬಾಲ್ ವೇಟ್ ಇರ್ತದೆ, ಸಾಧಾರಣ ಇಷ್ಟ ಬಾಲ್ ಇರ್ತದೆ. ಅದು ಖರೆ 750 ಗ್ರಾಮ್ ವೇಟ್ ಇರ್ತದೆ ಬಾಲ್. ಓಕೆ, ಅಂದರೆ ನಾವು ಒಂದೇ ಕೈಲಿ ಹಿಡಿಲಿಕ್ಕೆ ಆಗಲ್ಲ ಪ್ರಾಕ್ಟೀಸ್ ಇದ್ದಿದ್ದಿಲ್ಲ ಅಂದ್ರೆ. ರೂಲ್ಸ್ಗಳು ಇದು ಬಾಸ್ಕೆಟ್ಬಾಲ್ ಥರ ಸ್ಕೋರಿಂಗ್ ಎಲ್ಲ ಹಂಗೆ? ಹಾಂ, ಹಂಗೆ ಇರ್ತದೆ. ಸ್ಕೋರಿಂಗ್ ಎಲ್ಲ ಹಂಗೆ ಹಂಗೆ ಇರ್ತದೆ. ಓಕೆ ಓಕೆ ಓಕೆ. ಸೊ ಭಾರತದೊಳಗೆ, ನಮ್ಮ ದೇಶದಾಗ ಈ ಆಟಕ್ಕೆ ಸ್ಥಿತಿ ಏನು? ಇಲ್ಲ, ನಾವೇ ಇದ್ರ ಫಸ್ಟ್ ಜನ್ರೇಷನ್ ನಾವು ಪ್ಲೇಯರ್ಸು. ಇನ್ನು ನಾವೇ ಚಾಲೂ ಮಾಡ್ಲಿತ್ತೀವಿ ಆಡಲಿಕ್ಕೆ. ನಾವೇ ಇದನ್ನು ಎನ್ಕರೇಜ್ ಮಾಡ್ಲಿತ್ತೀವಿ ಎಲ್ಲ ಹುಡುಗರಿಗದು. ಮತ್ತು ನಮ್ಗೆ ಇಂಟರ್ನ್ಯಾಷನಲ್ ಆಡಿ ಬಂದಮೇಲೆ ಬೇರೆ ಬೇರೆ ಕಡೆ ಕರೆದು ನಮ್ಗೆ ಫೆಲಿಸಿಟೇಟ್ ಮಾಡ್ಲಿಕ್ಕತ್ತಾರ. ಫೆಲಿಸಿಟೇಟ್ ಮಾಡಿ ನಾವು ಅವರಿಗೆ ಅದ ಸ್ಟೇಜ್ ಮೇಲೆ ಅದು ಹೋಗಿ ಬೇರೆ ಹುಡುಗರಿಗೆ ಎನ್ಕರೇಜ್ ಮಾಡ್ಲಿತ್ತೀವಿ ಈ ಸ್ಪೋರ್ಟ್ ಆಡಲಿ. ಬಟ್ ಈಗಿರ್ತ ಅವ್ರು ಏನಾದರೂ ಸಾಧನೆಗಳನ್ನು ಅಥವಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಹುಡುಗರಿಗೆ ಮುಂದೆ ಭವಿಷ್ಯ ಅದನ್ನ ಇದ್ರಾಗ? ಹಾಂ, ಅದ. ಯಾಕೆ ನಾ ಅದಂತ ಹೇಳಿಗತ್ತೇನಂದ್ರೆ, ನನ್ನ ಕಾಲೇಜ್ ಅಡ್ಮಿಷನ್ ಸ್ಪೋರ್ಟ್ಸ್ ಕೋಟಾ ಒಳಗಾಗಿದೆ. ನಾನು BBA LLB ಮಾಡ್ಲಿಕತ್ತೀನಿ. ಅದು ನಂದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಮೇಲೆ ನಂದು ಅಡ್ಮಿಷನ್ ಆಗಿದೆ. ಹಂಗೆ ಗೌರ್ಮೆಂಟ್ ಜಾಬ್ಸಿಗೂ ವ್ಯಾಲಿಡ್ ಅದ ಇದು. ಆಮೇಲೆ ನೀ ಇಂಟರ್ನ್ಯಾಷನಲ್ ಆಡಲಿಕ್ಕೆ ಹೋಗಿದ್ದಿ? ಹೌದು. ಭಾರತ ತಂಡನ ರಿಪ್ರೆಸೆಂಟ್ ಮಾಡಿದ್ದಿ? ಹೌದು. ಎಲ್ಲಿ ಹೋಗಿದ್ದೆಪ್ಪ? ನಾನು ಬ್ಯಾಂಕಾಕ್ ಥೈಲ್ಯಾಂಡ್ ಹೋಗಿದ್ದೆ. ಯಾವ್ಯಾವ ತಂಡಗಳ ವಿರುದ್ಧ ಆಟ ಆಡಿದ್ರಿ? ಆ್ಯಕ್ಚುಲಿ ಥೈಲ್ಯಾಂಡ್ ಇದು ಇಂಟರ್ ಕಂಟ್ರಿ ಮ್ಯಾಚ್ ಇತ್ತು. ಬೇರೆ ಥೈಲ್ಯಾಂಡ್ ಜೋಡಿ ಅಷ್ಟೇ ಆಡಿದ್ವಿ ನಾವು. ಅದರ ಜೋಡಿನ ಅಂದರೆ ಬೇರೆ ಬೇರೆ ಟೀಮ್ಸ್ ಇದ್ದು ಥೈಲ್ಯಾಂಡ್ ಒಳಗನ. ಅವ್ರ ಜೋಡಿ ಆಟಾಡಿ ನಾವು ಗೆದ್ದು ಗೋಲ್ಡ್ ಮೆಡಲ್ ತೊಗೊಂಡು ಬಂದ್ವಿ. ಗೋಲ್ಡ್ ಮೆಡಲಿಸ್ಟ್. ಅಭಿನಂದನೆ. ಥ್ಯಾಂಕ್ ಯು. ಸೊ ಹಂಗೆ ಕರ್ನಾಟಕ ರಾಜ್ಯವನ್ನು ನೀವು ಪ್ರತಿನಿಧಿಸಿ ನ್ಯಾಷನಲ್ ರಾಷ್ಟ್ರೀಯ ಮಟ್ಟದಾಗ ನೀವು ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ. ಹಾಂ, ಈಗ ರೀಸೆಂಟ್ಲಿ ಹೋಗಿದ್ದೆ. ಒಂದು ಘಟ್ಟಕ್ಕೆ ಮುಟ್ಟಿದ್ದರೆ ಒಂದು ಸಾಧನೆ. ಆಮೇಲೆ ಕೊನೆಗೆ ನಮ್ಮ ಉತ್ತರ ಕರ್ನಾಟಕ ಮಕ್ಕಳು ಮತ್ತು ಪೋಷಕರಿಗೆ ನೀ ಏನು ಮೆಸೇಜ್ ಕೊಡ್ಬೇಕಂತಿಪ್ಪ? ಈಗ ಏನು ಮೆಸೇಜ್ ಕೊಡ್ಬೇಕಂದ್ರೆ, ಈಗ ನಾನು BBA LLB ಮಾಡ್ಲಿಕತ್ತೀನಿ.
ಎಜುಕೇಷನ್ ಜೋಡಿ ನಾವು ಸ್ಪೋರ್ಟ್ಸ್ಗೂ ಇಂಡಿಯಾ ಒಳಗೆ ಎನ್ಕರೇಜ್ ಮಾಡಬೇಕು. ಅದು ಆಗ್ಲಿಕತ್ತದ ಈಗ ಆ್ಯಕ್ಚುಲಿ, ಖರೆ ಅಷ್ಟು ಆಗವಲ್ತು. ಅದನ್ನು ನಾವು ಎನ್ಕರೇಜ್ ಮಾಡ್ಬೇಕು ಸ್ಪೋರ್ಟ್ಸಿಗೂ, ಯಾಕಂದ್ರೆ ಹೆಲ್ತು ಅಷ್ಟು ಮುಖ್ಯ ಅದ. ಸ್ಪೋರ್ಟ್ಸ್ ಆಡೋದ್ರಿಂದ ಹೆಲ್ತು ಚಲೋ ಆಗ್ತದೆ ಮತ್ತು ಮೈಂಡು ಎಕ್ದಮ್ ಅಲರ್ಟ್ ಆಗ್ತದೆ ಸ್ಪೋರ್ಟ್ಸ್ ಆಡೋದ್ರಿಂದ. ಸೊ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್ ಈಸ್ ಬೋತ್ ಆರ್ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ವೀಕ್ಷಕರೇ, ಇನ್ನೊಂದು ಮಹತ್ತರವಾದಂಥ ವಿಷಯ ಏನಂದರೆ, ಈ ರವಿರಾಜ್ ಅವರ ತಂದೆ ತಾಯಿ ಇವ ಸೇರಿ ಒಂದು ವಿಶೇಷವಾದಂಥ ಒಂದು ಹೋಟೆಲ್ ನಡೆಸ್ತಾರೆ. ಅದ್ರ ಹೆಸರು ಬ್ರಾಹ್ಮಣ್ ಕೆಫೆ ಅಂತ. ಬೆಳಗಾವಿನಾಗ ಭಾಳ ಪಾಪ್ಯುಲರ್ ಇದು. ಮಂದಿ ಹುಡುಕೊಂಡು ಬಂದು ಇಲ್ಲಿ ಬೆಣ್ಣೆ ದೋಸೆ ಮತ್ತು ಬೇರೆಗಳು ದೋಸೆಗಳು ತಿಂತಾರೆ. ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆಗಿಂತ ವಿಭಿನ್ನ ಅದ ಇದು. ಇಲ್ಲಿ ಹಂಗೆ ದೋಸೆ ಕ್ವಾಲಿಟಿ ಅಲ್ಟಿಮೇಟ್. ಆದರೆ ಅದನ್ನ ಜೊತೆಗೆ ಇದನ್ನೂ ಮಾಡ್ತಾನೆ. ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅದು ನಡೆಸೋದು ಎಲ್ಲನೂ ತಂದೆ ತಾಯಿಗೆ ಪೂರ್ಣ ಸಹಾಯ ಮಾಡ್ತಾನೆ. ರವಿರಾಜ್, ನಮ್ಮ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ನೀ ಹೆಮ್ಮೆ ತಂದದಕ್ಕೆ ನಿನಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಎಲ್ಲ ಒಳ್ಳೆಯದಾಗಲಪ್ಪ.